ಸರ್ಕಾರಕ್ಕೂ ಪ್ರಶ್ನೆ ಆಗಿದೆ ಇವತ್ತು. ಹೌದು, ಒಂದು ಕಡೆ ನಕ್ಸಲೈಟ್ಗಳನ್ನ ಉಗ್ರರು ಹಣಿತಾ ನಡೆದಿದ್ದಾರೆ, ಅವ್ರು ದಂಡ ಕೈಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದ್ರೊಳಗೆ ಇನ್ನೊಂದು ಕಡೆ ಇವರು ಭಯೋತ್ಪಾದಕ ಮೇಲೆ ಹೇಳ್ತಾ ಇದ್ದಾರೆ. ಏನಪ್ಪ ಇದು? ಹೀಗಾದರೆ ಈ ದೇಶದ ಡೆವಲಪ್ಮೆಂಟ್ ಹೆಂಗಂತ ಯಾಕೆ ಈ ರೀತಿ ಆಗ್ತಾಯಿದೆ ಎಲ್ಲರೂ? ಇದನ್ನು ಇವತ್ತು ನಾವು ವಿಮರ್ಶೆ ಹೋಗಿದ್ದು. ನಾವು ಇಲ್ಲಿವರೆಗೆ ಬಡತನ, ನೋವು, ಸಂಕಟ ಅಂತ ಇವೆಲ್ಲ ಕಲಿತಂಥ ಮಕ್ಕಳು. ಒಂದು MBBS ಸೇರಿಸಬೇಕಾದ್ರೆ ಕಲಿಬೇಕಾದ್ರೆ ಕೋಟಿಗಟ್ಟಲೆ ಖರ್ಚುಗಳಿದ್ದಾವೆ. ಇವತ್ತು ಆ ದುಡ್ಡು ಎಲ್ಲಿದು ಬಂತು? ಇವ್ರು ಯಾರು? ಇವ್ರು ದುಡ್ಡು ಹಾಕುವಂಥವ್ರು ಯಾರು? ಅಲ್ ಫಲಾಹ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಇದಕ್ಕೆ ಇಲ್ಲಿವರೆಗೆ ರಿಕಗ್ನೈಸ್ ಮಾಡಿದವ್ರು ಯಾರು? ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳೆಲ್ಲ ಫೇಕಾ ಅಥವಾ ನಿಜವಾಗಿಯೂ ಅವರು ಡಾಕ್ಟರ್ಸಾ? ಒಳ್ಳೆಯ ಅಭ್ಯಾಸನ ಮಾಡಿದ್ದಾರೆ, ಒಬ್ಬ ಸ್ವಸಂಸ್ಕೃತ ವ್ಯಕ್ತಿಯಾಗಿದ್ದಾರೆ ಅಂತ ವಿಚಾರ ಮಾಡಿದಾಗ ಇಲ್ಲೆಲ್ಲನೂ ಇಂಥ ಉಗ್ರರುಗೊಳ್ತಾ ಇದ್ದಾರೆ. ಹೇಳಿದೆ ನಿಮಗೆ, ಇಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ ಉಮರ್ ನಬಿ ಇವರು ಬೇರೆ ಬೇರೆ ಕಾಲೇಜ್ಗಳು ಕಲಿಸಿದಂಥವ್ರು, ಯೂನಿವರ್ಸಿಟಿ ಕಲಿಸಿದಂಥವ್ರು, ಮೊಜಮಿಲ್ ಗಣಿ ಎಲ್ಲರೂ ಡಾಕ್ಟರ್ ಒಳ್ಳೆ ಒಂದು ಹುದ್ದೆಯಲ್ಲಿದ್ದಂಥವರೆಲ್ಲ ಅನೇಕ ರೀತಿ ಅನುಕೂಲತೆಗಳನ್ನು ಪಡೆದಂಥವ್ರು ಸಮಾಜದಿಂದ. ಇವರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದು ಹೋಗಿ ಇಂಥ ಕುಕ್ಕೃತ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ, ಧರ್ಮಾಂಧತೆಗೆ ಬಲಿ ಆಗ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಬೇಕಾಗಿದ್ದು ಹೇಗೆ ಅಂತ. ಹೌದು, ಬಡತನಿದ್ರೆ ಏನೋ ಹೊಟ್ಟೆ ತುಂಬ ಊಟ ಗಿಡ ಕೊಟ್ಟು ಮತ್ತೆ ಮನೆ ಆಶ್ರಯ ಮಾಡಿ ಉಳಿಸ್ಬೋದೇನೋ. ಬಟ್ ಇವರು ಎಲ್ಲ ಇದ್ದಂಥವ್ರು, ಸರ್ವಗುಣ ಸಂಪನ್ನರು, ಎಲ್ಲ ಅವಕಾಶಗಳಿದ್ದಂಥವ್ರು, ವೈಟ್ ಕಾಲರ್ ಜಾಬ್ ಮಾಡುವಂಥವ್ರು. ಇವರೆಲ್ಲ ಇದಕ್ಕೆ ಯಾಕೆ ಬಲಿ ಆಗ್ತಾಯಿದ್ದಾರೆ? ಹಣಕ್ಕಂತೆ ಸಾಧ್ಯ ಇಲ್ಲ. ತಿಂಗಳಿಗೆ 4 ಲಕ್ಷ 2 ಲಕ್ಷ ಪೇಮೆಂಟ್ ಇದ್ದಂಥವ್ರೆಲ್ಲರೂ ಇವರೆಲ್ಲ ಈಗ ಮಾಡೋದನ್ನು ನೋಡಿದಾಗ ನಾವು ನೀತಿಗಳನ್ನು ನಿರ್ಮಾಣ ಮಾಡೋದು ತಪ್ಪು ಮಾಡಿದ್ದೀವೇನೋ ಅಂತ, ನಾವು ವಿಶ್ವಾಸಗಳನ್ನೆಲ್ಲ ತೆಗೆದುಕೊಳ್ಳಿಲ್ಲವೋ ಏನೋ ಅನ್ನುವಂಥದ್ದು. ಇದನ್ನು ಭಾಳ ಸಲ ಇದನ್ನು ಅಬ್ಸರ್ವೇಷನ್ ಮಾಡಬೇಕಾಗಿದೆ. ನಾವು ಗಾಂಧಿ